ದಿನಗಳಿಂದ ಇಂಟರ್ನೆಟ್ ಸಮಸ್ಯೆ ಜೊತೆಗೆ ವಿಡಿಯೋ ಅಪ್ಲೋಡ್ ಆಗದೇ ಇರುವ ಕಾರಣದ ಸಲುವಾಗಿ ನಾವೇನು ಮಾಡಿದ್ವಿಯಪ್ಪ ಅಂದ್ರೆ ಒಂದು 2 or 3 ಡೇಸ್, ಮೋಸ್ಟ್ಲಿ 2 ಡೇಸ್ ಅನ್ನಿಸ್ಕೋತೀನಿ. ಈ 2 ಡೇಸ್ ತನಕ ನಾನೇನು ಮಾಡಿದ್ದಿಲ್ಲ, ಕರೆಂಟ್ ಅಫೇರ್ಸ್ನ ಅಪ್ಲೋಡ್ ಮಾಡಿದ್ದಿಲ್ಲ. ಈ 2 ಡೇಸ್ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿದ್ದಿಲ್ಲ ಸ್ನೇಹಿತರೆ. ಸೊ ಸಮ್ ನೆಟ್ವರ್ಕಿಂಗ್ ಪ್ರಾಬ್ಲಮ್ ಆರ್ ಕರೆನ್ಸಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಂಟರ್ನೆಟ್ ಸಮಸ್ಯೆ ಇರೋದ್ರಿಂದ ಏನಾಗ್ತಪ್ಪ ಅಂದ್ರೆ ಈ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕಾಗಿದ್ದಿಲ್ಲ. ಸೊ ಹಾಗಾದರೆ ಬನ್ನಿ ನಾವು ಇವತ್ತು ನೋಡ್ತಾ ಇದ್ದೀವಿ, ತಡ ಮಾಡೋದು ಬೇಡ ಸ್ನೇಹಿತರೆ. ಸೊ ಇವತ್ತು ನಾವು 8 ಜುಲೈ 2021 ನೋಡಿ, 8 ಜುಲೈ 2021 ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಏನು ಮಾಡ್ತಾ ಇದ್ದೀವಿ, ತಿಳ್ಕೊತಾ ಇದ್ದೀವಿ ಅಂಥೇಳಿ. ಸೊ ಈ ಒಂದು ದಿನದಲ್ಲಿ ಏನೇನು ವಿಶೇಷತೆಗಳಿದಾವು, ಸೊ ಯಾವುದು ನಮಗೆ ಇಂಪಾರ್ಟೆಂಟ್ ಅದಾವು ಅನ್ನೋದನ್ನು ನಾವೇನು ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ. ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ, ಈ ದಿನದ ವಿಶೇಷ ಏನಪ್ಪ ಅಂತ ಕೇಳಿದರೆ, ಸೊ ಜಗತ್ತಿಗೆ ಸಿಡುಬು ಲಸಿಕೆಯನ್ನು ಏನು ಮಾಡಿದ್ದು, ಪರಿಚಯ ಮಾಡಿದ್ದು ಅಂಥೇಳಿ. ಸೊ ಯಾರು ಅದನ್ನು ಸಿಡುಬು ಲಸಿಕೆಯನ್ನು ತಯಾರಿಕೆ ಮಾಡ್ತಾರಪ್ಪ ಅಂದರೆ ಸ್ನೇಹಿತರೆ, ಅಮೇರಿಕದ ವೈದ್ಯರಾಗಿರುವಂತಹ ಬೆಂಜಮಿನ್ ವಾಟರ್ ಹೌಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾರೋ ಈ ಒಂದು ಸಿಡುಬು ಲಸಿಕೆಯನ್ನು ಪರಿಚಯ ಮಾಡ್ತಾರೆ ಸ್ನೇಹಿತರೆ. ಸೊ ಎಷ್ಟರಲ್ಲಿ ಪರಿಚಯ ಮಾಡ್ತಾರೆ ಅಂದರೆ 8 ಜುಲೈ 1800ನೇ ಇಸ್ವಿ ಅಂದು ಏನು ಮಾಡ್ತಾರೆ, 8 ಜುಲೈ 1800 ಏನು ಮಾಡ್ತಾರೆ, ಈ ಸಿಡುಬಿನ ಲಸಿಕೆಯನ್ನು ತಯಾರು ಮಾಡ್ತಾರೆ. ಸೊ ಅದ್ರ ಜೊತೆಗೆ ಪ್ರಪ್ರಥಮವಾಗಿ ಅದನ್ನು ಯಾರ ಮೇಲೆ ಪ್ರಯೋಗ ಮಾಡಿದ್ರು, ಅದನ್ನು ಯಾರು ಬಳಸಿದ್ರಪ್ಪ ಅಂತೇಳಿ ಪಡಿತಾರೆ. ಸಿಡುಬು ಲಸಿಕೆಯನ್ನು ತಯಾರು ಮಾಡಿರುವಂತಹ ವೈದ್ಯ ಯಾರು ಅಂತೇಳಿ ಕೇಳಿದರೆ ಬೆಂಜಮಿನ್ ವಾಟರ್ ಹೌಸ್ ಅನ್ನುವಂಥವ್ರು. ಆ ಲಸಿಕೆಯನ್ನು ಪಡೆದಿರುವಂತಹ ಮೊದಲ ವ್ಯಕ್ತಿ ಯಾರಪ್ಪ ಅಂತೇಳಿ ಅಂದರೆ ಆತನ ಮಗ ಅಂಥೇಳಿ ನಾವೇನು ಮಾಡ್ತೀವಿ, ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ಇದು ಮೊದಲನೇ ಕರೆಂಟ್ ಅಫೇರ್ಸ್ ಆಗಿದೆ. ಸೊ ಎರಡನೇ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದೀವಿ, ವಿಶೇಷ ವ್ಯಕ್ತಿಯ ಕುರಿತು ಶೇಖರ್ ನಾಯಕ್ ಅನ್ನೋಂಥವ್ರ ಬಗ್ಗೆ. ಸೊ ಸ್ನೇಹಿತರೆ, ಇವರೊಬ್ಬ ಹುಟ್ಟು ಕುರುಡರಾಗಿರುವಂತಹ ವ್ಯಕ್ತಿ, ಆದರೆ ಅಂಧತ್ವ ಸಾಧನೆಗೆ ಏನಿಲ್ಲಪ್ಪ ಅಂದ್ರೆ ಅಡ್ಡಿಯಾಗುವುದಿಲ್ಲ ಅಂತೇಳಿ, ಅಂಗವೈಕಲ್ಯತೆ ಅನ್ನುವಂಥದ್ದು ಏನೈತಿ ಸಾಧನೆಗೆ ಅಡ್ಡಿಯಾಗುವುದಿಲ್ಲ ಅನ್ನುವಂತಹ ರೀತಿಯೊಳಗೆ ಬೆಳೆದು ನಮ್ಮೆಲ್ಲರ ಎದುರಿಗೆ ನಿಂತಿರುವಂಥವ್ರು. ಸೊ ಭಾರತೀಯ ಅಂಧ ಕ್ರಿಕೆಟರ ಮಾಜಿ ನಾಯಕ ಅಂತೇಳಿ ಏನು ಮಾಡ್ತೀವಿ, ಇವರನ್ನು ಗುರುತಿಸ್ಕೋತೀವಿ. ಸೊ ಭಾರತೀಯ ಅಂಧರ ಕ್ರಿಕೆಟದ ಮಾಜಿ ನಾಯಕ ಅಂತೇಳಿ ಗುರುತಿಸ್ಕೊಂಡಿವಿ ಸ್ನೇಹಿತರೆ. ಸೊ ಇವರ ಜನ್ಮಸ್ಥಳ ಯಾವುದು, ಇವರು ಎಲ್ಲಿಯವರಪ್ಪ ಅಂತೇಳಿ ಕೇಳಿದಾಗ ನಾವು ಶಿವಮೊಗ್ಗ ಜಿಲ್ಲೆಯವರು ಅಂತ ಹೇಳ್ತೀವಿ. ಅದರ ಜೊತೆಗೆ 1997ರಲ್ಲಿ ಏನು ಮಾಡ್ತಾರೆ, ಇವರು ಕ್ರಿಕೆಟ್ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಸೊ ಸರ ಏನ್ರಿ ಅಂಧರು ಕ್ರಿಕೆಟ್ ಆಡ್ತಾರೆ, ಯಾಕಂದ್ರೆ ಅಂಧರು ಸಹ ಕ್ರಿಕೆಟ್ ಆಡ್ತಾರೆ, ಅವರಿಗೆ ಆಗಿಯೇ ಒಂದು ವಿಶ್ವಕಪ್ ಅದ, ಹೌದಾ, ಬೇರೆ ಬೇರೆ ಆಗಿರುವಂತಹ ಒಂದು ಟೂರ್ನಮೆಂಟ್ಸ್ಗಳು ನಡೀತಾವೆ. ಅಂಥದ್ರಲ್ಲಿ ಅಂಗವೈಕಲ್ಯತೆಯನ್ನು ಮೆಟ್ಟಿ ಏನು ಮಾಡ್ತಾರೋ ಅಂದ್ರೆ ಇವರು 1997ರಲ್ಲಿ ತಮ್ಮ ಕ್ರಿಕೆಟ್ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಸ್ನೇಹಿತರೆ 2014ರ ಅಂಧರ ಭಾರತೀಯ ವಿಶ್ವಕಪ್ ಏನು ಮಾಡ್ತದೆ, ಗೆದ್ದು ತೋರಿಸ್ತದೆ ಅಂತೇಳಿ. 2014ರಲ್ಲಿ ನಾವು ಭಾರತೀಯ ಅಂಧ ಕ್ರಿಕೆಟ್ ತಂಡದವ್ರು ಏನದಾರಲ್ಲ, ಭಾರತೀಯ ವಿಶ್ವಕಪ್ಪನ್ನು ಏನು ಮಾಡ್ತಾರೋ, ವಿಶ್ವಕಪ್ಪನ್ನು ಗೆಲ್ತಾರ ಅಂಥೇಳಿ. ಅದ್ರ ಜೊತೆಗೆ ಸ್ನೇಹಿತರೆ 2017ರಲ್ಲಿ ಇವ್ರಿಗೇನು ಮಾಡ್ತದೋ ಅಪ್ಪ ಅಂದ್ರೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ. ಎಷ್ಟರಲ್ಲಿ, 2017ರಲ್ಲಿ ಏನು ಮಾಡ್ತಾರೋ ಪಾತ್ರ ಆಗ್ತಾರೆ ಸ್ನೇಹಿತರೆ. ಸೊ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಮೊದಲ ಅಂಧ ಕ್ರಿಕೆಟಿಗ ಯಾರು ಅಂತೇಳಿ ಕೇಳಿದಾಗ ನಾವು ಹೇಳ್ತೀವಿ ಶೇಖರ್ ನಾಯಕ್ ಅವರ ಬಗ್ಗೆ. ಸೊ ನೆಕ್ಸ್ಟ್ ಸ್ನೇಹಿತರೆ ಮುಂದುವರೆದು ಹೇಳ್ತೀವಿ, ಇವತ್ತು ಜುಲೈ 8 ಇತಿಹಾಸದ ಒಂದು ಏನದಪ್ಪ ಅಂದ್ರೆ ಇತಿಹಾಸದಲ್ಲಿಯೇ ಇವತ್ತೊಂದು ದಿನ ಪ್ರಮುಖವಾಗಿರುವಂಥದ್ದು, ಅದೇ ಮಾಂಟೆಗೋ ಚೆಮ್ಸ್ಫೋರ್ಡ್ ಕಾಯ್ದೆಯ ಪ್ರಕರಣ ಅಥವಾ ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು ಪ್ರಕಟಗೊಂಡಿರುವಂತಹ ದಿನ ಅಂತೇಳಿ ನಾವು ಗುರುತಿಸ್ಕೋತೀವಿ. ನೋಡಿ, ಜುಲೈ 8ರಂದು ಏನಾಗ್ತದೆ, ಜುಲೈ 8ರಂದು ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳೇನಾಗ್ತಾವಪ್ಪ ಅಂದ್ರೆ ಪ್ರಕಟಗೊಳ್ತಾವು ಸ್ನೇಹಿತರೆ. ಎಷ್ಟರಲ್ಲಿ ಅಂದರೆ ಜುಲೈ 8ನೇ ತಾರೀಕರಂದು. ಸೊ ಇದರ ಬಗ್ಗೆ ಪೂರ್ಣವಾಗಿರುವಂಥ ವಿವರಣವನ್ನು ನೋಡಿದರೆ, ಸೊ ಮಾಂಟೆಗೋ ಚೆಮ್ಸ್ಫೋರ್ಡ್ ಅವರು ಅಂತೇಳಿ ನಾವು ಗುರುತಿಸ್ಕೊಂಡ್ವಿ. ಸೊ ಇದರ ಬಗ್ಗೆ ಪೂರ್ತವಾಗಿರುವಂಥ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ತೀವಿ.
ಈ ಇತಿಹಾಸದಲ್ಲಿ ಅನೇಕ ಸುಧಾರಣೆಗಳನ್ನು ಏನು ಮಾಡ್ತಾರೆ, ಕೈಗೊಳ್ತಾರೆ ಸ್ನೇಹಿತರೆ. ಸೊ ಅದರಲ್ಲಿ ನಾವು ಮೊದಲನೇದಾಗಿ ನೋಡ್ತಾ ಇದ್ದೀವಿ, ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ವರದಿಯನ್ನು ಜುಲೈ 8, 1918 ಏನಾಗ್ತದೆ ಪ್ರಕಟಣೆ ಆಗ್ತದೆ. ನೋಡಿ ಸ್ನೇಹಿತರೆ, ಈ ಒಂದು ವರದಿ ಪ್ರಕಟಣೆ ಆಗುವುದು, ಮಾಂಟೆಗೋ ಚೆಮ್ಸ್ಫರ್ಡ್ ವರದಿ ಎಷ್ಟರಲ್ಲಿ ಪ್ರಕಟಣೆ ಮಾಡಿದರು ಅಂದರೆ ಜುಲೈ 8, 1918. ಸೊ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ನೋಡ್ರಿ, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಮತ್ತು 1919 ಭಾರತ ಸರ್ಕಾರ ಕಾಯ್ದೆಯು ಸೊ ಭಾರತದಲ್ಲಿನ ಬ್ರಿಟಿಷ್ ಆಳ್ವಿಕೆ ಇತಿಹಾಸದಲ್ಲಿ ಪ್ರಮುಖವಾಗಿರುವಂಥ ಘಟ್ಟಗಳಾಗಿವೆ ಅಂತೇಳಿ ನಾವು ಗುರುತಿಸ್ಕೊಂಡ್ವಿ. ಸೊ 2 ಬ್ರಿಟಿಷ್ ಆಳ್ವಿಕೆಯ ಘಟ್ಟಗಳದಾವೆ. ಸೊ ಪ್ರಮುಖವಾಗಿರುವಂಥ ಬ್ರಿಟಿಷ್ ಆಳ್ವಿಕೆಯ ಇತಿಹಾಸದಲ್ಲಿರುವಂಥ ಘಟ್ಟಗಳು ಯಾವುವು ಅಂತ ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ನಾವೇನು ಮಾಡ್ತೀವಿ, ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ಹಾಗಾದರೆ ಈ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಏನು ಅನ್ನುವಂಥದ್ದನ್ನು ನೋಡೋದಾದರೆ ನೋಡ್ರಿ, ಈ ಮಾಂಟೆಗೋ ಭಾರತದ ಆಡಳಿತದಲ್ಲಿ ಪ್ರಮುಖವಾಗಿರುವಂಥ ಮೈಲಿಗಟ್ಟು ಅಂತ ಹೇಳಿದ್ವಿ. ಆ ಭಾರತ ಆಡಳಿತದ ಮೈಲಿಗಟ್ಟುಪ್ಪ ಅಂದರೆ ನೋಡ್ರಿ ಸ್ನೇಹಿತರೆ, ನಾವು ಹೇಳ್ತೀವಿ 1919 ಭಾರತ ಸರ್ಕಾರ ಕಾಯ್ದೆ ನಿಮ್ಮೆಲ್ಲರಿಗೂ ಗೊತ್ತದೆ. ಆ 1919 ಭಾರತ ಸರ್ಕಾರದ ಕಾಯ್ದೆಗೆ ಯಾವುದು ಆಧಾರವಾಗಿದೆ ಅಂದರೆ ಅದು ಮಾಂಟೆಗೋ ಚೆಮ್ಸ್ಫರ್ಡ್ ವರದಿ ಅಂತೇಳಿ. ನೋಡ್ರಿ, ಮಾಂಟೆಗೋ ಚೆಮ್ಸ್ಫರ್ಡ್ ವರದಿ ಏನದಪ್ಪ ಅಂದ್ರೆ 1919 ಭಾರತ ಸರ್ಕಾರ ಕಾಯ್ದೆಗೆ ಒಂದು ಆಧಾರ ಅಂತೇಳಿ ನಾವೇನು ಮಾಡಿದ್ವಿ, ಗುರುತಿಸ್ಕೊಂಡ್ವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಅಂದ್ರೆ ಏನು, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಏನೇನು ಅದಾವು ಅಂತೇಳಿ ನಾವು ಗುರುತಿಸ್ಕೊತಾ ಹೋದರೆ ಸ್ನೇಹಿತರೆ, ಎಡ್ವಿನ್ ಮಾಂಟೆಗೋ ಅನ್ನುವಂಥವ್ರು ನೋಡ್ರಿ, ಎಡ್ವಿನ್ ಮಾಂಟೆಗೋ ಅನ್ನುವಂಥವ್ರು ಏನು ಮಾಡ್ತಾರೆ 1917 ಎಷ್ಟರಲ್ಲಿ 1917 ಏನು ಮಾಡ್ತಾರೋ ಸೊ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ಏನು ಮಾಡ್ತಾರೆ, ಅಧಿಕಾರವನ್ನು ಸ್ವೀಕರಣೆ ಮಾಡ್ತಾರೆ. ಸೊ 1917 ಅಂತೇಳಿದ್ರೆ ಅವಾಗ ಇನ್ನೂ ನಮ್ಮ ದೇಶವನ್ನು ಏನು ಆಳ್ವಿಕೆ ಮಾಡ್ತಾಯಿದ್ರು, ಬ್ರಿಟಿಷರು ಏನು ಮಾಡ್ತಾಯಿದ್ರು, ಆಳ್ವಿಕೆಯನ್ನು ಮಾಡ್ತಾಯಿದ್ರು ಅಂತೇಳಿ ಆ ಬ್ರಿಟಿಷರ ಸುಧಾರಣೆಗಳು ಅಂತೇಳಿ ನಾವು ಕರಿತೀವಿ. ಹೌದಾ, ಏನಾಗ್ತಾರೆ ಇವರು ರಾಜ್ಯ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಣೆ ಮಾಡ್ತಾರೆ. ಇವರ ಒಂದು ಅಧಿಕಾರಾವಧಿ ಎಲ್ಲಿಯವರೆಗೆ ನಿರ್ವಹಿಸ್ತದೆ ಅಂದರೆ 1922 1917ರಿಂದ ನೋಡಿ 1917ರಿಂದ 1922 ಏನು ಮಾಡ್ತಾರೆ, ಇವರು ರಾಜ್ಯ ಕಾರ್ಯದರ್ಶಿಗಾಗಿ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ಏನು ಮಾಡ್ತಾರೆ, ವಿಧಾನವನ್ನು ಅವ್ರೇನು ಮಾಡ್ತಿದ್ರು ಅವಾಗವಾಗ ವಿಮರ್ಶಿಸ್ತಿದ್ರು. ಸೊ ಬ್ರಿಟಿಷರ ಆಡಳಿತ ಭಾರತದಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಏನು ಮಾಡ್ತಾಯಿದ್ರು, ಅವರು ಅವಾಗವಾಗ ವಿವರಣೆಯನ್ನು ಕೊಡ್ತಾ ಇದ್ರು ಅಂತೇಳಿ ನಾವು ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ತೀವಿ, ಇದನ್ನು ಹೀಗೂ ಗುರುತಿಸ್ತೀವಿ. 1917 ಆಗಸ್ಟ್ 20 ಏನು ಮಾಡ್ತಾರೆ ನೋಡಿ, ಇವರು 1917 ಆಗಸ್ಟ್ 20 ಏನು ಮಾಡ್ತಾರೆ ಅಂದರೆ ಮಾಂಟೆಗೋ ಬ್ರಿಟಿಷ್ ಸಂಸತ್ತಿನಲ್ಲಿ ಐತಿಹಾಸಿಕ ಮೊಟಾಗು ಘೋಷಣೆಯನ್ನು ಘೋಷಿಸ್ತಾರೆ. ಒಂದು ಘೋಷಣೆಯನ್ನು ಮಂಡಿಸೇ ಬಿಟ್ರಪ್ಪ. ಏನು 1917 ಆಗಸ್ಟ್ 20 ಏನು ಮಾಡ್ತಾರೋ ಈ ಮಾಂಟೆಗೋ ಅನ್ನುವಂಥವ್ರು ಏನು ಮಾಡ್ತಾರೆ, ಒಂದು ಬ್ರಿಟಿಷ್ ಸಂಸತ್ತಿನಲ್ಲಿ ಆ ಬ್ರಿಟಿಷ್ನ ಸಂಸತ್ತಿನಲ್ಲಿ ಏನು ಮಾಡ್ತಾರೆ, ಒಂದು ಘೋಷಣೆಯನ್ನು ಕೂಗ್ತಾರೆ. ಆ ಘೋಷಣೆಯನ್ನು ಏನಂತ ಕರಿತೀವಿ ಅಂದರೆ ಆಗಸ್ಟ್ ಘೋಷಣೆ ಅಂತೇಳಿನೇ ನಾವು ಗುರುತಿಸ್ಕೋತೀವಿ. ಸೊ ಆಗಸ್ಟ್ ಘೋಷಣೆ ಏನದ ಅಂದ್ರೆ ಸ್ನೇಹಿತರೆ, ಇದರಲ್ಲಿ ಏನೈತಿ, ಒಂದು ಮಾಂಟೆಗೋ ಘೋಷಣೆ ಏನದ ಅಂತ ಕರೆದ್ರೆ ಆಗಸ್ಟ್ ಘೋಷಣೆ ಅಂತೇಳಿ ಮಾಂಟೆಗೋ ಘೋಷಣೆನೂ ಅಂತಾರೆ, ಅದ್ರ ಜೊತೆಗೆ ಆಗಸ್ಟ್ ಘೋಷಣೆ ಅಂತೇಳಿ ಕರೀತಾರಲ್ಲ. ಈ ಆಗಸ್ಟ್ ಘೋಷಣೆಯಲ್ಲಿ ಏನದ ಅಂತೇಳಿ ಕೇಳಿದರೆ ಇದು ಆಡಳಿತದಲ್ಲಿ ಭಾರತೀಯರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಗುರುತಿಸ್ತದೆ. ನೋಡ್ರಿ, 2 ರೀತಿಯಾಗಿರುವಂಥದ್ದು, ಒಂದು ಭಾರತೀಯರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಮತ್ತು ಭಾರತದಲ್ಲಿ ಸ್ವ ಆಡಳಿತ ಸಂಸ್ಥೆಗಳ ಅಭಿವೃದ್ಧಿಯನ್ನು ಏನು ಮಾಡ್ತಾರೆ, ಇವರು ಪ್ರಸ್ತಾಪನೆಯನ್ನು ಇಡ್ತಾರೆ. ಹೌದಾ, 2 ಪ್ರಸ್ತಾಪನೆಯನ್ನು ಇಡ್ತಾರೆ. ಒಂದು ಭಾರತೀಯರ ಆಡಳಿತದಲ್ಲಿ ಏನು ಮಾಡಬೇಕು, ಭಾರತೀಯರನ್ನು ಸೇರಿಸ್ಕೋಬೇಕು. ಇನ್ನು ಭಾರತದಲ್ಲಿ ಸ್ವ ಆಡಳಿತ ಸಂಸ್ಥೆಗಳನ್ನು ಏನು ಮಾಡಬೇಕು, ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಇಟ್ಟರು. ಸೊ ನೆಕ್ಸ್ಟ್ 1917 ಮಾಂಟೆಗೋ ಅವ್ರು ಏನು ಮಾಡ್ತಾರೆ, ಭಾರತಕ್ಕೆ ಭೇಟಿ ನೀಡಿರುವಂಥ ಸಂದರ್ಭದ 1917 ಭಾರತಕ್ಕೆ ಭೇಟಿ ನೀಡ್ತಾರೆ. ಆ ಭೇಟಿ
ಇವರು ಭಾರತೀಯ ರಾಜಕೀಯದ ಪ್ರತಿನಿಧಿ ಸಭೆಯನ್ನು ನಡೆಸ್ತಾರೆ, ಮಾತುಕತೆಯನ್ನು ಏನು ಮಾಡ್ತಾರೋ ನಡೆಸ್ತಾರೆ ಅಂತೇಳಿ. ಸೊ ನೆಕ್ಸ್ಟ್ ಸ್ನೇಹಿತರೆ ನಾವು ನೋಡ್ತಾ ಇದ್ದೀವಿ ಎಡ್ವಿನ್ ಮಾಂಟೆಗೋ. ಸೊ ಮಾಂಟೆಗೋ ಮತ್ತು ಭಾರತದ ಗವರ್ನರ್ ಜನರಲ್ ಆಗಿರುವಂಥ ಲಾರ್ಡ್ ಚೇಮ್ಸ್ಫೋರ್ಡ್ ಅನ್ನುವಂಥವ್ರು ನೋಡ್ರಿ, ಇವರು ರಾಜ್ಯ ಕಾರ್ಯದರ್ಶಿ. ಇವರೇನಾದರೂ ಭಾರತದ ಗವರ್ನರ್ ಜನರಲ್ ಅದಾರ, ಯಾರು? ಲಾರ್ಡ್ ಚೇಮ್ಸ್ಫೋರ್ಡ್ ಅನ್ನುವಂಥವ್ರು, ಹೌದಾ? ಲಾರ್ನ್ಸ್ ಚೇಮ್ಸ್ಫೋರ್ಡ್ ಅನ್ನುವಂಥವ್ರು. ಇವರಿಬ್ಬರು ಸೇರಿ ಏನು ಮಾಡ್ತಾರೋ ಭಾರತದಲ್ಲಿ ಸಾಂವಿಧಾನಿಕ ಸುಧಾರಣೆಗಳು ಅನ್ನುವಂಥ ವಿವರವಾದ ವರದಿಯನ್ನು ಹೊರತೊಂಬರ್ತಾರೆ. ಭಾರತದ ಸಂವಿಧಾನಿಕ ಸುಧಾರಣೆಗಳು ಅನ್ನುವಂತಹ ವರದಿಯನ್ನು ಹೊರತಂದವರು ಯಾರು ಅಂತೇಳಿ ಕೇಳಿದ್ರೆ ನಾವು ಹೇಳ್ತೀವಿ ಎಡ್ವರ್ಡ್ ಮಾಂಟೆಗೋ ಅಥವಾ ಲಾರ್ಡ್ ಚೇಮ್ಸ್ಫೋರ್ಡ್ ಅನ್ನುವಂಥವರು ಅಂತೇಳಿ. ಸೊ ಇದನ್ನು ನಾವೇನು ಕರಿತೀವಿ, ಈ ವರದಿಯನ್ನು ಏನು ತೊಗೊಂಬರ್ತಾರಲ್ಲ, ಸಾಂವಿಧಾನಿಕ ಸುಧಾರಣೆಗಳು ಅನ್ನುವಂಥ ವಿವರವಾದ ವರದಿಯನ್ನೇ ನಾವೇನು ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಇಂದು ಇದನ್ನು ಮಾಂಟೆಗೋ ಚೇಮ್ಸ್ಫೋರ್ಡ್ ವರದಿ ಅಂತೇಳಿ ಗುರುತಿಸ್ತೀವಿ. ಸೊ ಆ ಮಾಂಟೆಗೋ ಚೇಮ್ಸ್ಫೋರ್ಡ್ ವರದಿ ಎಷ್ಟರಲ್ಲಿ ಪ್ರಕಟ ಆಯಿತು, ಎಷ್ಟರಲ್ಲಿ ಆ ವರದಿಯನ್ನು ಹೇಳಿದ್ರಪ್ಪ ಅಂದ್ರೆ ಜುಲೈ 8, 1918 ಏನು ಮಾಡ್ತಾರೆ, ಈ ವರದಿಯನ್ನು ಪ್ರಕಟಣೆ ಮಾಡ್ತಾರೆ ಸ್ನೇಹಿತರೆ. ಸೊ ಇದು ಮುಂದೆ ಏನಾಗ್ತದೆ, 1900 ಭಾರತ ಸರ್ಕಾರದ ಕಾಯ್ದೆ 1919 ಏನೈತಲ್ಲ ನೋಡ್ರಿ, ಈ ಭಾರತ ಸರ್ಕಾರದ ಕಾಯ್ದೆ 1919 ಏನದಲ್ಲ, ಇದಕ್ಕೆ ಈ ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳು ಅಥವಾ ಮಾಂಟ್ಫೋರ್ಡ್ ಸುಧಾರಣೆಗಳು ನೋಡ್ರಿ, ಎರಡನ್ನ ಕೂಡಿಸಿದಾಗ ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳು ಅಥವಾ ಮಾಂಟ್ಫೋರ್ಡ್ ಸುಧಾರಣೆಗಳು ಅಂತೇಳಿ ಕರಿತೀವಿ. ಈ ಮಾಂಟ್ಫೋರ್ಡ್ ಸುಧಾರಣೆಗಳು ಏನಾಗ್ತದೆ, ಇದಕ್ಕೆ ಬೇಸ್ಡ್ ಆಗ್ತದೆ. ಆಧಾರ ಭಾರತ ಸರ್ಕಾರದ ಕಾಯ್ದೆಗೆ ಆಧಾರ ಯಾವುದು ಅಂತೇಳಿ ಏನಾದರೂ ಕೇಳಿದರೆ ಅದು ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳು ಅಂತೇಳಿ ನಾವೇನು ಮಾಡ್ತೀವಿ, ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಈ ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆಯ ಪ್ರಮುಖವಾಗಿರುವಂಥದ್ದು ನೋಡ್ರಿ. ಈ ಮಾಂಟೆಗೋ ಚೇಮ್ಸ್ಫೋರ್ಡ್ ಕಾಯ್ದೆಯನ್ನು ಬಹುತೇಕ ಭಾರತೀಯ ನಾಯಕರು ಏನಂತ ಕರೀತಾರೋ. ಸೊ ಬಹುತೇಕ ಭಾರತೀಯ ನಾಯಕರು ಏನಂತ ಗುರುತಿಸ್ಕೋತಾರೋ ಅಂದ್ರೆ ಆ್ಯನಿ ಬೆಸೆಂಟ್ ಈ ವರದಿಯನ್ನು ಏನು ಮಾಡ್ತಾರೋ ತೀವ್ರವಾಗಿರುವಂಥದ್ದು ಖಂಡನೆಯನ್ನು ಮಾಡ್ತಾರೆ ನೋಡ್ರಿ. ಇವರ ಒಂದು ಹೆಸರನ್ನು ನಾವು ನೆನಪು ಮಾಡ್ಕೋಬೇಕು, ಆ್ಯನಿ ಬೆಸೆಂಟ್ ಏನಂತೇಳಿ ಹೇಳ್ತಾರೋ ಅಂದರೆ ಇಂಗ್ಲೆಂಡ್ ನೀಡಲು ಅಥವಾ ಭಾರತ ಒಪ್ಪಿಕೊಳ್ಳಲು ಅನರ್ಹ ಎಂದು ಏನು ಮಾಡ್ತಾರೋ ಗುರುತಿಸ್ತಾರೆ. ಈ ಮಾಂಟೆಗೋ ಚೇಮ್ಸ್ಫೋರ್ಡ್ ಕಾಯ್ದೆಯನ್ನು ಈ ಆ್ಯನಿ ಬೆಸೆಂಟ್ ಅವ್ರು ಏನಂತೇಳಿ ಗುರುತಿಸ್ತಾರಪ್ಪ ಅಂದ್ರೆ ಇಂಗ್ಲೆಂಡ್ ನೀಡಲು ಅಥವಾ ಭಾರತ ಒಪ್ಪಿಕೊಳ್ಳಲು ಅನರ್ಹ ಅನ್ನುವಂಥ ಒಂದು ಹೇಳಿಕೆಯನ್ನು ಏನು ಮಾಡ್ತಾರೆ ಇವ್ರು ಕೊಡುವಂಥದ್ದು ಅಂತ. ಇಂಗ್ಲೆಂಡ್ ನೀಡಲಿ ಏನು, ಭಾರತ ಏನು ಒಪ್ಕೋಬೇಕು ಅನ್ನುವಂಥ ಒಂದು ಸುಧಾರಣೆಗಳನ್ನು ಇಲ್ಲಿ ಏನು ಮಾಡ್ತಾರೋ ಖಂಡಿಸ್ತಾರೆ ಅಂತೇಳಿ ನಾವು ತಿಳ್ಕೊಂಡಿವಿ ಸ್ನೇಹಿತರೆ. ಸೊ ಭಾರತ ಸರ್ಕಾರ ಕಾಯ್ದೆ 1919 ಪ್ರಮುಖವಾಗಿರುವಂಥ ಅಂಶಗಳನ್ನು ಗುರುತಿಸ್ಕೊಂಡಾಗ ನೋಡ್ರಿ ಅದಕ್ಕೆ ಬೇಸಡಲ್ಲ, ಮಾಂಟೆಗೋ ಚೇಮ್ಸ್ಫೋರ್ಡ್ ಕಾಯ್ದೆ ಅನ್ನುವಂಥದ್ದು ಏನೈತಿ, ಸುಧಾರಣೆಗಳು ಅನ್ನುವಂಥದ್ದು ಇದಕ್ಕೆ ಏನದಪ್ಪ ಅಂದ್ರೆ ಆಧಾರ ಅದ. ಈ ಆಧಾರವನ್ನು ನಾವು ಹೇಳ್ತಾ ಹೋದ್ರೆ ಸೊ ಅಲ್ಲಿರುವಂಥ ಪ್ರಮುಖವಾಗಿರುವಂಥದ್ದು 1919 ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖವಾಗಿರುವಂತಹ ಅಂಶಗಳನ್ನು ಗುರುತಿಸ್ಕೊಂಡಾಗ ಸ್ನೇಹಿತರೆ ಒಂದು ಹೇಳ್ತೀವಿ, ಕಾರ್ಯನಿರ್ವಾಹಕ ಕೌನ್ಸಿಲ್ಗಳು ಮತ್ತು ಮಂತ್ರಿಗಳು ಅನ್ನುವಂಥ 2 ವರ್ಗದ ಆಡಳಿತ ಕೇಂದ್ರಗಳನ್ನು ಪರಿಚಯ ಮಾಡ್ತಾರೆ. ಸೊ 2 ಆಡಳಿತ ಕೇಂದ್ರ ನಿರ್ಮಾಣ ಆಗ್ತದೆ. ನಿರ್ವಾಹಕ ಕೌನ್ಸಿಲ್ ಆಗ್ತದೆ, ಕೌನ್ಸಿಲ್ ಅಂತೇಳಿ ಗುರುತಿಸ್ಕೋತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಏನಂತೇಳಿ ಗುರುತಿಸ್ಕೋತೀವಿ ಅಂದ್ರೆ ಮಂತ್ರಿಗಳು ಅನ್ನುವಂತಹ 2 ವರ್ಗಗಳೇನಾಗ್ತದೋ ಇಲ್ಲಿ ಆಗ್ತದೆ ಅನ್ನುವಂಥದ್ದು. ಸೊ 2 ಆಡಳಿತ ವರ್ಗಗಳನ್ನು ಏನು ಮಾಡ್ತದೆ, ಗುರುತಿಸ್ತದೆ. ಯಾವುದು 1919 ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖವಾಗಿರುವಂಥ ಉದ್ದೇಶ ಏನು, ಕಾರ್ಯನಿರ್ವಾಹಕ ಕೌನ್ಸಿಲ್ ಅನ್ನುವಂಥದ್ದು ಒಂದು ಆಡಳಿತ ಕೇಂದ್ರ, ಮಂತ್ರಿಗಳು ಅನ್ನುವಂಥದ್ದು ಒಂದು ಆಡಳಿತ ಕೇಂದ್ರ ಅನ್ನುವಂಥದ್ದು. ನೆಕ್ಸ್ಟ್ 2ನೇ ಪ್ರಮುಖ ಅಂಶ ಏನಪ್ಪ ಅಂತೇಳಿ ಗುರುತಿಸಿದಾಗ ರಾಜ್ಯಪಾಲರು ಪ್ರಾಂತೀಯ ಸರ್ಕಾರದ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿದ್ದಾರೆ ಅಂತೇಳಿ ನೋಡ್ರಿ. ನಮ್ಮ ರಾಜ್ಯದ ರಾಜ್ಯಪಾಲರು ಕರ್ನಾಟಕ ರಾಜ್ಯದಾಗಿರ್ಬೋದು, ರಾಜ್ಯದ ರಾಜ್ಯಪಾಲರು ಏನದಾರು ಅಂದ್ರೆ ಆ ಸರ್ಕಾರದ ಆ ರಾಜ್ಯದ ಒಂದು ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರ್ತಾರೆ ಅನ್ನುವಂಥದ್ದು. ಸೊ ನೆಕ್ಸ್ಟ್
ಎರಡು ಕಾಯ್ದೆಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಆಡಳಿತ ವಿಷಯಗಳನ್ನು ಎರಡು ಪಟ್ಟಿಗಳಾಗಿ ವರ್ಗಾಯಿಸ್ತದ. ನೋಡ್ರಿ, ಆಡಳಿತದ ವಿಷಯಗಳನ್ನು ಎರಡು ಪಟ್ಟಿಗಳಾಗಿ ಏನು ಮಾಡ್ತಾರೆ, ವರ್ಗೀಕರಿಸಲಾಗಿರ್ತದ. ಒಂದು ಕಾಯ್ದಿರಿಸಲಾಗಿದೆ ಮತ್ತು ವರ್ಗಾಯಿಸಲಾಗಿದೆ ಅನ್ನುವಂಥದ್ದು. ಒಂದು ಕಾಯ್ದಿರಿಸಲಾಗಿದೆ, ಒಂದು ವರ್ಗಾಯಿಸಲಾಗಿದೆ ಅನ್ನುವಂಥ ಎರಡು ಅಂಶಗಳನ್ನು ಏನು ಮಾಡ್ತಾರೆ, ಇವರು ಗುರುತಿಸ್ಕೋತಾರ ಅಂತ. ಸೊ ನೆಕ್ಸ್ಟ್ ಸ್ನೇಹಿತರೆ, ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಕಾಯ್ದಿರಿಸಿದ ಪಟ್ಟಿ ಅಂತೇಳಿ ಕೇಳಿದಾಗ, ಇಲ್ಲಿ ಕಾಯ್ದಿರಿಸಿದ ಪಟ್ಟಿ ಅಂತೇಳಿ ಅಂದರೆ ಯಾರು ಒಳಗೊಂಡಿರ್ತಾರೆ, ಅದರೊಳಗೆ ರಾಜ್ಯಪಾಲರು ಮತ್ತು ಕೌನ್ಸಿಲ್ಗಳ ಅಡಿಯಲ್ಲಿ ಇರ್ತದೆ. ಕಾಯ್ದಿರಿಸಿದ ಪಟ್ಟಿ ಅದರ ಅಡಿಯಲ್ಲಿ ಇರ್ತದಪ್ಪ ಅಂದ್ರೆ ನಾವು ಹೇಳ್ತೀವಿ ರಾಜ್ಯಪಾಲರು ಮತ್ತು ಕೌನ್ಸಿಲರ ಅಡಿಯಲ್ಲಿ. ವರ್ಗಾವಣೆಗೊಂಡಿರುವಂಥ ಪಟ್ಟಿಯಲ್ಲಿರ್ತದೆ ಮಂತ್ರಿಗಳ ಅಡಿಯಲ್ಲಿ. ಮಿನಿಸ್ಟರ್ಸ್ ಏನಿರ್ತಾರಲ್ಲ, ಆ ಮಿನಿಸ್ಟರ್ ಕೆಳಗೆ ಏನಿರ್ತದ, ಅವ್ರ ಕೆಳಗಡೆ ಏನಿರ್ತದೆ ಕಾಯ್ದಿರಿಸಿದ ಪಟ್ಟಿ ಅನ್ನುವಂಥದ್ದು ಏನು ಮಾಡ್ತದೆ, ಇಲ್ಲಿ ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ಇನ್ನು ಶಾಸಕಾಂಗ ಸಭೆಗಳ ಗಾತ್ರವನ್ನು ಏನು ಮಾಡ್ತಾರೆ, ಹೆಚ್ಚಿಗೆ ಮಾಡ್ತಾರೆ. ನೋಡ್ರಿ, 1919 ಕಾಯ್ದೆಯ ಪ್ರಮುಖ ಅಂಶಗಳು ಏನು ಅಂದ್ರೆ ಶಾಸಕಾಂಗ ಸಭೆಯ ಗಾತ್ರವನ್ನು ಏನು ಮಾಡ್ತದೆ, ಇದು ಹೆಚ್ಚಿಗೆ ಮಾಡ್ತದೆ. ಸೊ ಅಲ್ಲಿ 70ರಷ್ಟು ಆಯ್ಕೆಯಾಗುವ ಸದಸ್ಯರನ್ನ ಶಾಸಕಾಂಗ ಸಭೆಗಳು ಏನು ಮಾಡಿರ್ತದೆ, ಒಳಗೊಂಡಿರ್ತದೆ. ಎಷ್ಟು ಸದಸ್ಯರು, ಎಷ್ಟು ಶೇಕಡಾ ಸದಸ್ಯರು ಅಂದರೆ 70% ಶೇಕಡಾದಷ್ಟು ಏನು ಮಾಡ್ತಾರೆ, ಚುನಾಯಿತ ಸದಸ್ಯರು, ಆಯ್ಕೆ ಆಗುವಂಥ ಸದಸ್ಯರು ಶಾಸಕಾಂಗ ಸಭೆಗಳನ್ನು ಏನು ಮಾಡ್ತಾರೆ, ಒಳಗೊಂಡಿರ್ತಾರೆ ಅಂತ ಹೇಳ್ತದೆ. ಸೊ ನೆಕ್ಸ್ಟ್ ಈ ಕಾಯ್ದೆ ಅನ್ನುವಂಥದ್ದು ಏನಾಗ್ತದೆ, ಯಾವುದು 1919 ಭಾರತ ಸರ್ಕಾರ ಕಾಯ್ದೆ. ಈ 1919 ಭಾರತ ಸರ್ಕಾರ ಕಾಯ್ದೆ ಅನ್ನುವಂಥದ್ದು ಏನೈತಲ್ಲ, ಈ 1919 ಭಾರತ ಸರ್ಕಾರ ಕಾಯ್ದೆ ಅನ್ನುವಂಥದ್ದನ್ನು ನಾವೇನು ಗುರುತಿಸ್ತೀವಿ, ವರ್ಗ ಮತ್ತು ಕೋಮು ಆಧಾರಿತ ಮತಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಡ್ತದೆ. ನೋಡ್ರಿ, 1919 ಭಾರತ ಸರ್ಕಾರ ಕಾಯ್ದೆ ಏನು ಮಾಡ್ತದೆ, ವರ್ಗ ಮತ್ತು ಕೋಮು ಆಧಾರಿತ ಮತಕ್ಷೇತ್ರಕ್ಕೆ. ಸೊ ಅವರ ಒಂದು ಕಾಸ್ಟಿಸಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಒಂದು ಮತಕ್ಷೇತ್ರ ಕೊಡ್ತದೆ. ಅದರ ಜೊತೆಗೆ ಕೋಮು ಆಧಾರಿತ ಮತಕ್ಷೇತ್ರ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕವಾಗಿರುವಂಥದ್ದು, ಹಿಂದೂಗಳಿಗೆ ಪ್ರತ್ಯೇಕವಾಗಿರುವಂಥದ್ದು, ಹೀಗೆ ಕೋಮುವಾದದ ಆಧಾರಿತದ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಮತಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಡ್ತದೆ. ಸೊ ಅಷ್ಟೇ ಅಲ್ಲದೆ ಸ್ನೇಹಿತರೆ, ನೋಡ್ರಿ 1919 ಕಾಯ್ದೆ ಯಾವ ಕಾಯ್ದೆ ಮಹಿಳೆಯರಿಗೆ ಮತ ಚಲಾಯಿಸಲು ಅವಕಾಶ ನೀಡಿತು ಅಂತೇಳಿ ಏನಾದರೂ ಕೇಳಿದ್ರೆ ಅದು 1919 ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ನಾವು ಗುರುತಿಸ್ಕೋತೀವಿ. ಹೌದಾ, 1919 ಭಾರತ ಸರ್ಕಾರ ಕಾಯ್ದೆ ಏನು ಮಾಡ್ತದೆ, ಮಹಿಳೆಯರಿಗೆ ಮತ ಚಲಾಯಿಸಲು ಏನು ಮಾಡ್ತದೆ, ಅವಕಾಶವನ್ನು ನೀಡ್ತದೆ. ಸೊ ನೆಕ್ಸ್ಟ್ ನಾವು ಹೇಳ್ತಾ ಇದ್ದೀವಿ ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಗವರ್ನರ್ ಮತ್ತು ಗವರ್ನರ್ ಜನರಲ್ ಮುಖ್ಯ ಕಾರ್ಯನಿರ್ವಾಹಕ ಪ್ರಾಧಿಕಾರವಾಗಿದ್ದರು. ನೋಡ್ರಿ, ನಾವು ಹೇಳಿದ್ವಿ ಏನಂತ. ಸೊ ಇಲ್ಲಿ ಕೇಂದ್ರ ಸರ್ಕಾರದ ಮಟ್ಟಿನಲ್ಲಿ ಏನು ಮಾಡ್ತಾರೆ, ಗವರ್ನರ್ ಜನರಲ್ ಏನದಾರಲ್ಲ ಅವರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, CEO ಅಂತೇಳಿ ಏನು ಗುರುತಿಸ್ಕೋತೀವಲ್ಲ ಈಗಿನ ಕಾಲದಾಗ, ಆ CEOಗಳೇನಿದ್ರು ಆ ಪ್ರಾಧಿಕಾರದವರಾಗಿದ್ದರು ಅಂತೇಳಿ ಏನು ಮಾಡಿದರು, ಇವರು ಗುರುತಿಸ್ಕೊಂತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಈ ಒಂದು ಕಾಯ್ದೆ ಯಾವ ಕಾಯ್ದೆ, 1919 ಭಾರತ ಸರ್ಕಾರ ಕಾಯ್ದೆ. ಈ 1919 ಭಾರತ ಸರ್ಕಾರ ಕಾಯ್ದೆ ಏನು ಮಾಡ್ತದೆ, ದ್ವಿಸದನ ಪರಿಚಯ ಮಾಡ್ತದೆ, ದ್ವಿಸದನವನ್ನು ಪರಿಚಯ ಮಾಡ್ತದೆ ಸ್ನೇಹಿತರೆ. ದ್ವಿಸದನ ಪರಿಚಯ ಮಾಡಿರುವಂತಹ ಕಾಯ್ದೆ ಯಾವುದು ಅಂತೇಳಿ ಕೇಳಿದರೆ ಅದು ಹೇಳ್ತೀವಿ 1919 ಭಾರತ ಸರ್ಕಾರ ಕಾಯ್ದೆ. ಹಾಗಾದರೆ ದ್ವಿಸದನ ಯಾವುದು ಅಂತೇಳಿ ಕೇಳಿದರೆ ನಾವು ಹೇಳ್ತೀವಿ ಸ್ನೇಹಿತರೆ, ಒಂದು ಶಾಸಕಾಂಗ ಸಭೆ ಮತ್ತು ರಾಜ್ಯ ಪರಿಷತ್ತು ಅನ್ನುವಂಥದ್ದು. ಎರಡು ಸಭೆಗಳನ್ನು, ಎರಡು ದ್ವಿಸದನಗಳನ್ನು ಏನು ಮಾಡ್ತಾರೆ, ಇವರು ನೀಡ್ತಾರೆ, ಎರಡು ದ್ವಿಸದನಗಳನ್ನು.
ಈ ಸದನವನ್ನು ಏನು ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಆ ದ್ವಿಸದನ ಯಾವುವು ಅಂತೇಳಿ ಕೇಳಿದರೆ, ದ್ವಿಸದನ ಸ್ನೇಹಿತರೆ ಯಾವುದು ಅಂತೇಳಿ ಕೇಳಿದಾಗ ನಾವು ಹೇಳ್ತೀವಿ, ಒಂದು ಶಾಸಕಾಂಗ ಸಭೆ, ಒಂದು ಶಾಸಕಾಂಗ ಸಭೆ, ನೆಕ್ಸ್ಟ್ ರಾಜ್ಯ ಪರಿಷತ್ತು, ಒಂದೇನು ರಾಜ್ಯ ಪರಿಷತ್ತು ಅಂತೇಳಿ ಏನು ಮಾಡ್ತೀವಿ, ಗುರುತಿಸ್ತೀವಿ ಸ್ನೇಹಿತರೆ. ಒಂದು ರಾಜ್ಯ ಪರಿಷತ್ತು, ಇನ್ನೊಂದು ಏನದ ಶಾಸಕಾಂಗ ಸಭೆ. ಸೊ ಹಾಗಾದರೆ ಇವೇನ್ರಿ ಇವು? ಸೊ ನಾವು ಪ್ರಸ್ತುತವಾಗಿ ನೋಡ್ತಾ ಇದ್ದೀವಲ್ಲ, ಪ್ರೆಸೆಂಟಾಗಿ ಏನು ನೋಡ್ತಾ ಇದ್ದೀವಿ, ಶಾಸಕಾಂಗ ಸಭೆ ಅಂದರೆ ಲೋಕಸಭೆಯನ್ನು ಅಂತೇಳಿ ಗುರುತಿಸ್ಕೋತೀವಿ. ಶಾಸಕಾಂಗ ಸಭೆ ಅಂದರೆ ಯಾವುದಿಲ್ಲಿ ಲೋಕಸಭೆ ಆಗಿದೆ. ಶಾಸಕಾಂಗ ಸಭೆ ಅಂತೇಳಿ ಏನಾದರೂ ಅಂದ್ರೆ ಅದು ಏನದು ಲೋಕಸಭೆ ಅಂತೇಳಿ ಗುರುತಿಸ್ಕೊಂಡ್ವಿ. ರಾಜ್ಯ ಪರಿಷತ್ತು ಅಂತೇಳಿ ಕೇಳಿದಾಗ ನಾವು ಹೇಳ್ತೀವಿ ಈಗಿನ ರಾಜ್ಯಸಭೆಗೆ ಏನಾಗ್ತದೆ, ಇದು ಮಾದರಿಯಾಗಿರ್ತದೆ. ಅಂದರೆ ದ್ವಿಸದನ ಸರ್ಕಾರ ಪದ್ಧತಿಯನ್ನು ಪರಿಚಯ ಮಾಡಿದ್ದು ಯಾವುದು, 1919 ಭಾರತ ಸರ್ಕಾರ ಕಾಯ್ದೆ. ಹೌದಾ, 1919 ಭಾರತ ಸರ್ಕಾರ ಕಾಯ್ದೆ ಏನು ಮಾಡ್ತು, ದ್ವಿಸದನಕ್ಕೆ ಅವಕಾಶ ಕೊಡ್ತು. ಅಲ್ಲಿರುವಂಥ ದ್ವಿಸದನಗಳನ್ನು ಯಾವ ರೀತಿಯಾಗಿ ಗುರುತಿಸ್ತು ಅಂದರೆ ಶಾಸಕಾಂಗ ಸಭೆ ಅಂತೇಳಿ, ಒಂದು ರಾಜ್ಯ ಪರಿಷತ್ತು ಅಂತೇಳಿ. ಈಗಿನ ಕಾಲದಲ್ಲಿ ಶಾಸಕಾಂಗ ಸಭೆ ಅಂತೇಳಿ ಕೇಳಿದಾಗ ಲೋಕಸಭೆಯನ್ನು ಗುರುತಿಸ್ಕೋತೀವಿ. ರಾಜ್ಯ ಪರಿಷತ್ತು ಅಂದರೆ ರಾಜ್ಯಸಭೆ ಅಂತೇಳಿ ಏನು ಮಾಡ್ತೀವಿ, ಗುರುತಿಸ್ಕೋತೀವಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ, ವೈಸ್ರಾಯ್ನ ಅಧಿಕಾರಾವಧಿಯನ್ನು. ನೆಕ್ಸ್ಟ್ ಈ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತು ಅಂದ್ರೆ 6 ಆಗಿತ್ತು. ವೈಸ್ರಾಯರುಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂದ್ರೆ 6 ಇತ್ತು. ಈ 6ರಲ್ಲಿ 3 ಜನ ಭಾರತೀಯರು, ಬ್ರಿಟಿಷರಿದ್ದರು. 3 ಜನ ಯಾರಿದ್ರು ಅಂದರೆ ಭಾರತೀಯ ಸದಸ್ಯರನ್ನು ಹೊಂದಲಿಕ್ಕೆ ಏನು ಮಾಡಿತ್ತಪ್ಪ ಅಂದ್ರೆ ಇದು ಅವಕಾಶವನ್ನು ನೀಡಿತ್ತು ಅಂಥೇಳಿ ನಾವು ಗುರುತಿಸ್ಕೊಂಡ್ವಿ. ಸೊ ಒಟ್ಟಿನಲ್ಲಿ ನಾವು ಹೇಳ್ತಾ ಇದ್ವಿ ಸ್ನೇಹಿತರೆ, ಒಟ್ಟು 6 ಏನು ಮಾಡಿದ್ರಪ್ಪ ಅಂದ್ರೆ 6 ಸದಸ್ಯರಲ್ಲಿ 3 ಸದಸ್ಯರು ಭಾರತೀಯರಿಗೆ ಅವಕಾಶ ಮಾಡಿಕೊಡ್ತದೆ. ಅದರ ಜೊತೆಗೆ ಸ್ನೇಹಿತರೆ ಈ ಒಂದು 1919 ಕಾಯ್ದೆ ಅನ್ನುವಂಥದ್ದು ಏನದಲ್ಲ, ಈ 1919 ಕಾಯ್ದೆ ಸಾರ್ವತ್ರಿಕ ಮತದಾನಕ್ಕೆ, ಯಾವ ಒಂದು ಮತದಾನಕ್ಕೆ ಕಾಯ್ದೆ ಏನಾಗ್ತದೆ, ಚುನಾವಣೆಗೆ ಅವಕಾಶವನ್ನು ಪರಿಚಯ ಮಾಡ್ತದೆ, ಚುನಾವಣೆಗಳನ್ನು ಪರಿಚಯ ಮಾಡಿದರು. ಸೊ ಆದರೆ ಇದು ಏನಾಗಿದ್ದಿಲ್ಲ ಅಂದರೆ ಸಾರ್ವತ್ರಿಕ ಮತದಾನವಾಗಿದ್ದಿಲ್ಲ, ಭಾಗಶಃ ಕಡೆ ಇತ್ತು, ಭಾಗಶಃ ಸ್ವರೂಪದಾಗಿತ್ತು ಅಂತೇಳಿ ಏನು ಮಾಡಿದ್ವಿ, ಗುರುತಿಸ್ಕೊಂಡ್ವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಫಲಿತಾಂಶಗಳನ್ನು ಗುರುತಿಸಿದಾಗ ನೋಡ್ರಿ, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಫಲಿತಾಂಶವನ್ನು ಗುರುತಿಸ್ಕೊಂಡಾಗ ನಾವು ಹೇಳಿದ್ವಿ ಸ್ನೇಹಿತರೆ, ಒಂದು ಈ ಸುಧಾರಣೆಗಳನ್ನು ತೆಗೆದುಕೋಬೇಕಾದ್ರೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆಗಳನ್ನು ಪರಿಚಯ ಮಾಡಿದ್ದು ಯಾವುದು ಅಂದರೆ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ. ಹೌದಾ, ಸೊ ಸುಧಾರಣೆಗಳನ್ನು, ಸೊ ಚುನಾವಣೆಗಳನ್ನು ಪ್ರಾರಂಭ ಮಾಡಿದ್ದು ಯಾವುದು, ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ. ಅದರ ಜೊತೆಗೆ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಅನ್ನುವಂಥದ್ದು ಏನೈತಲ್ಲ, ಈ ರಾಷ್ಟ್ರೀಯವಾದಿಗಳ ನ್ಯಾಯಸಮ್ಮತ ಬೇಡಿಕೆಗಳನ್ನು ಮತ್ತು ಕುಂದುಕೊರತೆಗಳನ್ನು ಪೂರೈಸುವಲ್ಲಿ ಏನಾಗ್ತದೆ, ವಿಫಲತೆ ಆಗ್ತದೆ ಅಂತ ಹೇಳ್ತೀವಿ. ಸೊ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳೇನಾಗ್ತೈತಿ, ಭಾರತೀಯ ರಾಷ್ಟ್ರವಾದಿಗಳಿರ್ತಾರೆ, ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋಂಥವ್ರು, ಅಂಥವರ ನ್ಯಾಯಸಮ್ಮತ ಬೇಡಿಕೆಗಳನ್ನ ಮತ್ತು ಕುಂದುಕೊರತೆಗಳನ್ನು, ಏನೇನು ಕೊರತೆಗಳದಾವಲ್ಲ ಆ ಕೊರತೆಗಳನ್ನು ಏನು ಮಾಡ್ತದೆ, ಇದು ಪೂರೈಸುವಲ್ಲಿ ವಿಫಲತೆಯನ್ನು ಹೊಂದುತ್ತದೆ. ಅದರ ಜೊತೆಗೆ ವೈಸ್ರಾಯ್ ಅನ್ನುವಂಥವ್ರಿಗೆ ಏನು ಮಾಡ್ತದೆ, ಹೆಚ್ಚಿನ ಅಧಿಕಾರ ನೀಡುವಂತಹ ಕೆಲಸವನ್ನು ಮಾಡ್ತದೆ. ಅದರ ಜೊತೆಗೆ ಈ ಒಂದು ಕಾಯ್ದೆ ಮತದಾನ ಏನಿತ್ತಲ್ಲ ಅದು ಬಹಳ ಸೀಮಿತವಾಗಿತ್ತು ಮತ್ತು ಬಹಳ ಸಣ್ಣದಾಗಿತ್ತು ಅನ್ನುವಂಥದ್ದು, ಕಿರಿದಾಗಿತ್ತು ಅನ್ನುವಂಥದ್ದು ಏನು ಮಾಡ್ತೀವಿ, ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ಇದು ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ. ನಂತರ ನಾವು ನೋಡ್ತಾ ಇದ್ದೀವಿ, ವಿಶ್ವದ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ, ವಿಶ್ವದ ಸುರಕ್ಷಿತ ದೇಶಗಳ ಪಟ್ಟಿಯನ್ನು ಗುರುತಿಸಿದಾಗ ವಿಶ್ವದ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ UAE ಎಷ್ಟನೇ ಸ್ಥಾನವನ್ನು ಪಡೆದದ, 2ನೇ ಸ್ಥಾನವನ್ನು ಪಡೆದದ. ಹೌದಾ, ವಿಶ್ವದ ಸುರಕ್ಷಿತ
ಐಸ್ಲ್ಯಾಂಡ್ ವಿಶ್ವದ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ 1ನೇ ಸ್ಥಾನದಲ್ಲಿದೆ. ಸೊ 2ನೇ ಸ್ಥಾನದಲ್ಲಿರುವಂಥದ್ದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಬರುತ್ತಲ್ಲ, UAE ಅದು. ಸೊ ನೆಕ್ಸ್ಟ್ ಭಾರತಕ್ಕೆ ಎಷ್ಟನೇ ಸ್ಥಾನ ಅದ ಅಂದ್ರೆ 91ನೇ ಸ್ಥಾನ ಅದು. ಸೊ ಭಾರತಕ್ಕೆ 91ನೇ ಸ್ಥಾನವನ್ನು ಏನು ಮಾಡ್ತೀವಿ, ಗುರುತಿಸ್ಕೋತೀವಿ. ಸೊ ಹಾಗಾದರೆ ಈ ಒಂದು ಪಟ್ಟಿಯಲ್ಲಿ ಎಷ್ಟು ದೇಶಗಳಿದ್ದುವಪ್ಪ ಅಂದ್ರೆ ಗುರುತಿಸ್ಕೋಬೇಕಲ್ಲ. ಈ ಒಂದು ಪಟ್ಟಿಯಲ್ಲಿ ಎಷ್ಟು ದೇಶಗಳನ್ನು ಒಳಗೊಂಡಿತ್ತು ಅಂದ್ರೆ 134 ದೇಶಗಳೇನಿದ್ದು ಇದ್ದು. ಆ 134 ದೇಶಗಳನ್ನು ಗುರುತಿಸಿದಾಗ 134 ದೇಶಗಳನ್ನು ಗುರುತಿಸಿದಾಗ ಆ ಪಟ್ಟಿಯಲ್ಲಿ 2 ಪ್ರಥಮ ಬರ್ತದ, ಒಂದು ಐಸ್ಲ್ಯಾಂಡ್ ಬರ್ತದ, ಎರಡನೇದ್ದು UAE ಬರ್ತದೆ. UAE ಏನೋ ಅಂಥದ್ದು ಏನೈತಲ್ಲ, ಇದು 2 ಪ್ರಮುಖ. 1ನೇ ಸ್ಥಾನ ಐಸ್ಲ್ಯಾಂಡ್, 2ನೇ ಸ್ಥಾನ UAE ಬಂತು. ಸೊ ನೆಕ್ಸ್ಟ್ ಈ ವರದಿಯನ್ನು ಯಾರು ಸೂಚಿಸ್ತಾರೆ, ಈ ವರದಿಯನ್ನು ಯಾರು ಮಾಡ್ತಾರೋ ಅಂದರೆ ಗ್ಲೋಬಲ್ ಫೈನಾನ್ಸ್ ಮ್ಯಾಗ್ಝಿನ್ ಅನ್ನುವಂಥದ್ದು ಏನು ಮಾಡ್ತದೆ, ಈ ವರದಿಯನ್ನು ರೆಡಿ ಮಾಡ್ತದೆ. ನೋಡಿರಿ, ಗ್ಲೋಬಲ್ ಫೈನಾನ್ಸ್ ಮ್ಯಾಗ್ಝಿನ್ ಅನ್ನುವಂಥದ್ದು ಏನು ಮಾಡ್ತದೆ, ಈ ಒಂದು ಸೂಚ್ಯಾಂಕವನ್ನು ನೀಡ್ತದೆ. ಸೊ ಅದ್ರ ಜೊತೆಗೆ ಯಾಕೆ ಇದು ಫಸ್ಟ್ ಬಂತು, UAE ಯಾಕೆ ಸೆಕೆಂಡ್ ಬಂತು ಅಂದ್ರೆ ಕೋವಿಡ್ ಲಸಿಕಾ ಅಭಿಯಾನದಲ್ಲಿ ಯಶಸ್ಸನ್ನು ಸಾಧನೆ ಮಾಡ್ತದೆ. ಅದರ ಜೊತೆಗೆ ವಿಶ್ವದ ಅತ್ಯಧಿಕ ಲಸಿಕೀಕರಣ ದೇಶವಾಗಿರುವಂಥದ್ದು UAE ಐತಿ. ಸೊ ಎಷ್ಟು ಅಂದ್ರೆ 64.3, ಎಷ್ಟು 64.3 ಅನ್ನುವಂಥದ್ದು ಏನೈತಲ್ಲ, ಈ 64 ನಮಗೇನಾಗ್ತದೆ ಬೇಡ, ಯಾಕಂದ್ರೆ ಭಾರತ 91ನೇ ಸ್ಥಾನ, ಇದನ್ನು ನೆನಪಿಟ್ಕೊಂಡ್ಬಿಡ್ರಿ. ಭಾರತ ಎಷ್ಟನೇ ಸ್ಥಾನ ಅಂದ್ರೆ 91ನೇ ಸ್ಥಾನ. ವಿಶ್ವದ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ ಫಸ್ಟ್ ಯಾವುದು, 3 ನೆನಪಿಟ್ಕೋರಿ ಸಾಕು, ನಮಗೆ 3 ಬೇಕು, ಹೌದಾ. ನಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ 3 ಭಾಳ ಅವಶ್ಯಕತೆವಾಗಿರುವಂಥದ್ದು. ವಿಶ್ವದ ಸುರಕ್ಷಿತ ದೇಶದ ಸ್ಥಾನದಲ್ಲಿ, ವಿಶ್ವದ ಸುರಕ್ಷಿತ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು ಐಸ್ಲ್ಯಾಂಡ್, 2 UAE. ಸೊ ಭಾರತ 91ನೇ ಸ್ಥಾನ, ಭಾರತ 91ನೇ ಸ್ಥಾನ, ಇದನ್ನು ನೆನ್ಪಿಟ್ಕೋರಿ. ಸೊ ಫಸ್ಟ್ ಯಾವುದು ಐಸ್ಲ್ಯಾಂಡ್, ಸೆಕೆಂಡ್ UAE, ಭಾರತ ಎಷ್ಟನೇ ಸ್ಥಾನವನ್ನು ಪಡೆದದ, 91ನೇ ಸ್ಥಾನವನ್ನು ಪಡ್ಕೊಂಡದ ಅನ್ನುವಂಥದ್ದು ಏನೈತಿಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಹಾಗಾದರೆ ಈ ವರದಿಯನ್ನು ಯಾವ ಆಧಾರದ ಮೇಲೆ ಹೋಲಿಸ್ತದೆ ಅಂದರೆ 3 ಮಾನದಂಡಗಳೆಲ್ಲ ಎಲ್ಲ ಬರ್ತದೆ ಇಡ್ತದೆ. 3 ಮಾನದಂಡಗಳು ಯಾವುವು, ಯುದ್ಧ ಮತ್ತು ಶಾಂತಿ. ಸೊ 1ನೇ ಮಾನದಂಡ ಯಾವುದು, ಯುದ್ಧ ಮತ್ತು ಶಾಂತಿ. ನೆಕ್ಸ್ಟ್ ವೈಯಕ್ತಿಕ ಭದ್ರತೆ. ಸೊ ನೆಕ್ಸ್ಟ್ 3ನೇದ್ದು ಪ್ರಾಕೃತಿಕ ವಿಕೋಪ ಅಪಾಯ. ಏನು ಮಾಡ್ತದೆ, ಈ ವರದಿಯನ್ನು ಮಂಡಿಸ್ತದೆ ಅಂತೇಳಿ ಇಲ್ಲಿ ನೋಡಿ, ಇಲ್ಲದಲ್ಲ ಇದು. ಸೊ ಯುದ್ಧ ಮತ್ತು ಶಾಂತಿ, ವೈಯಕ್ತಿಕ ಭದ್ರತೆ, ಪ್ರಾಕೃತಿಕ ವಿಕೋಪ ಅಪಾಯ ಅನ್ನುವಂಥ 3 ಮೂಲಭೂತ ವಿಷಯಗಳನ್ನು ಇಟ್ಕೊಂಡು ಏನು ಮಾಡ್ತದೆ, ಈ ಒಂದು ವರದಿಯನ್ನು ತಯಾರು ಮಾಡ್ತದೆ. ಯಾವುದು, ಗ್ಲೋಬಲ್ ಫೈನಾನ್ಸ್ ಮ್ಯಾಗ್ಝಿನ್. ಸೊ ಇದು ಒಂದಾಯ್ತು. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ, ಈ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾಪನೆ ಮಾಡುವಂಥದ್ದು. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದಿಂದ ಕೊಡಮಾಡುವಂತಹ ಡಾಕ್ಟರ್ ಬೆಸರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿಗೆ 2020ನೇ ಸಾಲಿಂದು. ಸೊ 2020ನೇ ಸಾಲಿನ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತೇಳಿ ಕೇಳಿದಾಗ ನಾವು ಹೇಳ್ತೀವಿ ಯಾರಂತ ಗುರುತಿಸ್ಕೊಂಡ್ವಿ, ಡಾಕ್ಟರ್ ಮಿರ್ಜಾ ಬಶೀರ್ ಅವರು.
ಯಾವ ಒಂದು ಕೃತಿಗೆ, ಯಾವ ಒಂದು ಕಥಾ ಸಂಕಲನಕ್ಕೆ ಹಾರುವ ಹಕ್ಕಿ ಮತ್ತು ಇರುವೆ ಕೃತಿ, ಹಾರುವ ಹಕ್ಕಿ ಮತ್ತು ಇರುವೆ ಅನ್ನುವಂಥದ್ದು, ಹಾರುವ ಹಕ್ಕಿ ಮತ್ತು ಇರುವೆ ಅನ್ನುವಂಥದ್ದು ಕೃತಿ ಯಾರ್ದಿದು? ಡಾಕ್ಟರ್ ಮಿರ್ಜಾ ಬಶೀರ್ ಅವರು. ಯಾವ ಒಂದು ಪ್ರಶಸ್ತಿ ಪಡಿತು? ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ 2020. ಸೊ ನೆಕ್ಸ್ಟ್, ಈ ಒಂದು ಪ್ರಶಸ್ತಿ ಎಷ್ಟು ಮೊತ್ತವನ್ನು ಒಳಗೊಂಡದಪ್ಪ ಅಂದ್ರೆ 25,000 ರೂಪಾಯಿ ನಗದು. ಪ್ರಶಸ್ತಿ ಹೆಂಗದ ಅಂದ್ರೆ ನೋಡ್ರಿ, ಪ್ರಶಸ್ತಿ ಹೆಂಗದ ಅಂದ್ರೆ 25,000 ರೂಪಾಯಿ ನಗದು ಅದ, ಪ್ರಶಸ್ತಿ ಫಲಕ ಅದ, ಪ್ರಶಸ್ತಿ ಪತ್ರವನ್ನು ಏನು ಮಾಡ್ತದೆ ಇದು ಒಳಗೊಂಡಿದೆ ಅಂತೇಳಿ. ಸೊ ಹಾಗಾದರೆ ಈ ಒಂದು ಅನ್ನುವಂಥವ್ರು ಎಲ್ಲಿ ಕೂಡ ಮಾಡ್ತಾರೆ? ಮಂಡ್ಯದಲ್ಲಿ. ಎಲ್ಲಿ ಕೂಡ ಮಾಡ್ತಾರೆ? ಮಂಡ್ಯದಲ್ಲಿ. ಸೊ ನೆಕ್ಸ್ಟ್, ಸಾರಿಗೆ ನಿಗಮವನ್ನು ಬದಲಾವಣೆ ಮಾಡ್ಯಾರ. ಯಾವುದು? ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಹೆಸರನ್ನು ನೋಡ್ರಿ, ಈಶಾನ್ಯ ಇನ್ನು ಮುಂದೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹೆಸರನ್ನು ಏನಂತೇಳಿ ಗುರುತಿಸ್ಕೊಂಡಾರ ಅಂದ್ರೆ, ಏನಂತೇಳಿ ಬದಲಾವಣೆ ಮಾಡಿದರು? ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅನ್ನುವಂಥದ್ದು ಏನು ಮಾಡ್ತಾರೆ? ಜಾರಿಗೆ ತೊಗೊಂಬರ್ತಾರೆ. ಇಷ್ಟು ದಿನ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹೆಸರನ್ನು ಮರುನಾಮಕರಣ ಮಾಡ್ತಾರೆ. ಆ ಮರುನಾಮಕರಣ ಮಾಡಿರುವಂಥ ಹೆಸರು ಯಾವುದು ಅಂದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅನ್ನುವಂಥ ಹೆಸರನ್ನು ಏನು ಮಾಡ್ತಾರೆ? ಪರಿಚಯವನ್ನು ಮಾಡ್ತಾರೆ ಸ್ನೇಹಿತರೆ. ಯಾವುದು? ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಯಾರು? ಲಕ್ಷ್ಮಣ ಸವದಿ. ಸೊ ಲಕ್ಷ್ಮಣ ಸವದಿ ಅವರು ಏನು ಮಾಡ್ತಾರೆ ಅಂದ್ರೆ ಈ ಒಂದು ಆದೇಶವನ್ನು ತಕ್ಷಣದಿಂದ ಜಾರಿಗೊಳಿಸ್ತಾರೆ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಇರುವಂಥ ಸಂಸ್ಥೆಯನ್ನು ಏನಂತೇಳಿ ಗುರುತಿಸ್ಕೊಂಡ್ವಿ? ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತೇಳಿ ಏನು ಮಾಡಿದ್ವಿ? ಮರುನಾಮಕರಣವನ್ನು ಮಾಡಿದ್ವಿ. ಸೊ ಹಾಗಾದರೆ ಯಾವ ಅಧಿನಿಯಮದಲ್ಲಿ ಅಂದರೆ 1950 ನೋಡ್ರಿ, 1950 ಕೇಂದ್ರ ಅಧಿನಿಯಮ 64 ನೋಡ್ರಿ, 1950 ನಿಗಮಗಳ ಅಧಿಕಾರಾವಧಿಯಲ್ಲಿ ಇರ್ತದಂದ್ರೆ ಸಾರಿಗೆ ನಿಗಮಗಳ ಅಧಿನಿಯಮ. ಸೊ 1950 ಅಧಿನಿಯಮ ಅಂದರೆ ಏನಲ್ಲಿ? ಸಾರಿಗೆ ನಿಗಮಗಳ ಅಧಿನಿಯಮ. ಎಷ್ಟು? 1950 ಕೇಂದ್ರ ಅಧಿನಿಯಮದ ಅನ್ವಯ 64. ಆದರೆ ಇದಕ್ಕೆ ಮೊದಲ ಹೈದರಾಬಾದ್ ಕರ್ನಾಟಕ ಏನೈತಿ? ಈಶಾನ್ಯ ಕರ್ನಾಟಕ ಕಡೆ ಬರ್ತದೆ, ಈಶಾನ್ಯ ಭಾಗದಲ್ಲಿ ಬರುವಂಥದ್ದು. ಸೊ ಅಂಥ ಈಶಾನ್ಯ ಭಾಗದಲ್ಲಿ ಬರುವಂಥ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಏನು ಮಾಡ್ತಾರಂದ್ರೆ ಕಲ್ಯಾಣ ಕರ್ನಾಟಕ ಅನ್ನುವಂಥ ನಾಮಕರಣ ನೀಡಿತ್ತು. ಮೊದಲ HK ಅಂತೇಳಿ ಗುರುತಿಸ್ತಿದ್ವಿ. ಸೊ ಮೊದಲ ಹೈದರಾಬಾದ್ ಕರ್ನಾಟಕವನ್ನು ಏನಂತೇಳಿ ಗುರುತಿಸ್ತಿದ್ವಿ? HK ಅಂತೇಳಿ ಗುರುತಿಸ್ತಿದ್ವಿ. ಪ್ರಸ್ತುತವಾಗಿ ಕಲ್ಯಾಣ ಕರ್ನಾಟಕ ಅಂತೇಳಿ ಗುರುತಿಸ್ತೀವಿ. ಅಂದರೆ KK ಅಂತೇಳಿ ಏನು ಮಾಡ್ತೀವಿ? ಗುರುತಿಸ್ತೀವಿ. ಸೊ ಯಾವಾಗ ಇದು KK ಆಯಿತೋ ಅವಾಗ ಹಿಡಿದು ಬೇಡಿಕೆಗಳು ಬರ್ಲಿಕ್ಕತ್ತಿದ್ದು, ನಮ್ಮದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮಾಡಿರಿ ಅಂತೇಳಿ. ಸೊ ಪ್ರೆಸೆಂಟಾಗಿ ಏನು ಮಾಡಿಬಿಟ್ರು? ಅದನ್ನು ಮರುನಾಮಕರಣ ಮಾಡಿದ್ದಾರೆ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಹೋಗಿ ಏನಾಗ್ಯದ? ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತೇಳಿ ಏನು ಮಾಡಿದ್ವಿ? ಗುರುತಿಸ್ಕೊಂಡ್ವಿ ಅಂತೇಳಿ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಲಾಸ್ಟ್ ಒಂದು ಸುಭಾಷಿತ ಅದ, ಅದುವೇ ಹೇಳ್ತೀವಿ, ತಾನು ಸಾಯುವುದು ಇಲ್ಲವೇನೋ ಎಂಬಂತೆ ವರ್ತಿಸುವ ಮನುಷ್ಯ ಕೊನೆಗೆ ಅರ್ಥಪೂರ್ಣವಲ್ಲದ ರೀತಿಯಲ್ಲಿ ಏನು ಮಾಡ್ತಾನೆ? ಬದುಕಿಗೆ ಅಂತ್ಯಗೊಳ್ತಾನೆ ಅನ್ನುವಂಥ ಹೇಳೋದ್ರ ಮುಖಾಂತರವಾಗಿ ಏನು ಮಾಡ್ತೀವಿ? ಈ ಒಂದು ವಿಡಿಯೋ ಸರಣಿಯನ್ನು ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಕರೆಂಟ್ ಅಫೇರ್ಸ್ ನಿಮಗೆ ಲೈಕ್ ಆಗಿತ್ತಪ್ಪ ಅಂದ್ರೆ ಏನು ಮಾಡಿರಿ? ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಸೊ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಮುಟ್ಲಿ ಅನ್ನುವಂಥದ್ದು. ಸೊ ಇವತ್ತಿನಿಂದ ಪ್ರಚಲಿತವಾಗಿರುವಂಥ ಘಟನೆಗಳನ್ನು ಏನು ಮಾಡ್ತೀವಿ? ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು 2 ದಿನ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು, ಸೊ ಅಲ್ಲಿಗೆ ಬಿಟ್ಟಿದ್ವಿ. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ತೊಂದರೆಗಳು ಬರುವುದು ಸಹಜ. ಆ ತೊಂದರೆಗಳನ್ನು ನಿವಾರಿಸಿಕೊಂಡು ಮುನ್ನಡೆಯೋಣ ಅನ್ನುವಂಥದ್ರ ಮುಖಾಂತರವಾಗಿ ಏನು ಮಾಡೋಣ?